ಸತ್ತ ವ್ಯಕ್ತಿಯ ಮನೆಯವರನ್ನು ಕೇಳಿದರೆ ಮೇಲೆ ಹೋದ ಎನ್ನುವರು. ಸತ್ತವರೆಲ್ಲ ಮೇಲೆಯೇ ಹೋದರೆ ಇಲ್ಲಿ ಯಾರು ಉಳಿಯುವರು? ಸಪ್ತ ನರಕಗಳು ಕೆಳಗೆ ಇವೆ, ಅಲ್ಲಿಗೆ ಯಾರು ಹೋಗುವವರು? ಸತ್ಯ ಮಿಥ್ಯ ನಡೆಸುವ ಆಟ ತಿಳಿಯದೆ ಹೀಗೆ ಕೊರಗುವರು. 99% ಜನರು ಸತ್ತ ವ್ಯಕ್ತಿಗಳನ್ನು ಮೇಲೆ ಹೋದ ಎನ್ನುತ್ತಾರೆ. ಇದು ಕೇವಲ ರೂಢಿವಶದಿಂದ ಬಂದಂತಹ ಮಾತು ಇದೆ ಅಷ್ಟೇನೆ, ವಿಚಾರವಾದಿಗಳದ್ದು ಅಲ್ಲ. ಸತ್ತವರೆಲ್ಲ ಮೇಲೆಯೇ ಹೋದರೆ ಯಾವಾಗಲೂ ಇಲ್ಲಿಯ ಜೀವಗಳೆಲ್ಲ ಖಾಲಿ ಆಗಿ ಭೂಮಿ ಶೂನ್ಯ ಆಗುತ್ತಿತ್ತು ಅಲ್ಲವೇ? ಹಾಗೆ ಎಂದೂ ಆಗಲಾರದು. ಮನುಷ್ಯರ ಸಂಖ್ಯೆ 2.5 ದ್ವೀಪದಲ್ಲಿ ಕೇವಲ 29 ಅಂಕಭಾಗ ಪ್ರಮಾಣ ಮಾತ್ರ ಇದೆ. ಆದರೆ ಕೆಳಗೆ 7 ನರಕಗಳಲ್ಲಿ ಅಸಂಖ್ಯಾತ ನಾರಕಿಗಳು ಇದ್ದಾರೆ. ಸಮ್ಯಕ್ತ್ವ, ವ್ರತ, ನಿಯಮ, ದಾನ, ಸಮಾಧಾನ, ಅಲ್ಪ ಆರಂಭ, ಅಲ್ಪ ಪರಿಗ್ರಹ, ಅಕಾಮ ನಿರ್ಜರೆ ಆದಿಗಳಿಂದ ಜೀವ ಮೇಲೆ ಸ್ವರ್ಗಕ್ಕೆ ಹೋಗಬಹುದು. ಇಲ್ಲವಾದರೆ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿಕಾಯಿಕ, ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಸೈನಿ ತಿರ್ಯಂಚ ಮನುಷ್ಯ ನಾರಕಿ ಎಲ್ಲಿ ಬೇಕಾದರೂ ಉತ್ಪತ್ತಿ ಆಗಬಹುದು. ಅದನ್ನು ತಿಳಿಯಲು ಜಿನೇಂದ್ರರ ಅಂದರೆ ಜಿನ ಭಗವಾನರ ಶಾಸನದಲ್ಲಿ 84 ಲಕ್ಷ ಪ್ರಕಾರದ ಉತ್ಪತ್ತಿ ಸ್ಥಾನಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಅಲ್ಲಿಯವರೆಗೆ ಸತ್ಯ ಸುಳ್ಳುಗಳ ಭೇದ ತಿಳಿಯದೆಯೇ ಅಜ್ಞಾನಿಗಳ ಬಾಲ ಮಾತಿನ ಅನುಕರಣೆ ಮಾಡಬೇಕಾಗುತ್ತದೆ ಅಷ್ಟೇ. ಸತ್ಯ ತಿಳಿಯಲಾರದು.